ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕಪ್ಪ ಏನಾಯ್ತು? ದೀಪ ಅವರು ಅಣ್ಣ ಬನ್ನಿ ಪ್ರಸಾದ ಬಂದೆ ಕಣಮ್ಮ. ಪ್ರಸಾದ ದೇವಸ್ಥಾನಕ್ಕೆ ಬಂದು ಪ್ರಸಾದ ಬೇಡ ಅನ್ಬಾರ್ದು, ಶಾಪ ಕೊಡ್ದೆ. ಕೆಲಸ ಮಾಡು, ತಗೊಂಡು ಮುಚ್ಕೋ. ಅಣ್ಣ ಬಂದೆ ಕಣಮ್ಮ, ಬೇಗ ಮುಚ್ಕೋ. ತಗೊಳ್ಳಿ. ಒಂದ್ ನಿಮಿಷ, ನಿಮ್ಗೆ ತುಂಬಾ ಕಡಿಮೆ ಹಾಕಿದ್ದೀನಿ, ಇರಿ ಇನ್ನೂ ಸ್ವಲ್ಪ ಹಾಕ್ತೀನಿ. ತಗೊಳ್ಳಿ. ಏನಮ್ಮ ದೀಪ, ಚೆನ್ನಾಗಿದ್ದೀಯಾ? ಹ್ಞೂ ಅಣ್ಣ. ಏನ್ ಪ್ರಸಾದ ಎಲ್ಲ ಹಂಚುತ್ತಾ ಇದೆಯಲ್ಲ, ಏನಾದ್ರು ಅರ್ಕೆ ಇತ್ತೇನಮ್ಮ? ಅಮ್ಮ ಹರಕೆ ಹೊತ್ತಿದ್ರು. ಹೌದಾ? ಅವ್ರು ಯಾರಣ್ಣ? ನಿಮ್ಗೆ ಬೇಕಾದವ್ರ? ಹೌದಮ್ಮ, ತುಂಬಾ ಬೇಕಾದವರು. ಆದ್ರೆ ಅವ್ರು ಯಾಕೆ ಮುಖ ಮುಚ್ಕೊಂಡಿದ್ರು? ಚಳಿ ಇಲ್ವನಮ್ಮ, ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಒತ್ಕೊಂಡಿದ್ರು ಶಾಲ. ಹೌದಾ? ಏನಮ್ಮ ಒಬ್ಳೆ ಬಂದಿದ್ಯಾ? ಗಂಡ ಜೊತೆಲಿ ಬರ್ಲಿಲ್ವಾ? ಅದಣ್ಣ, ಅವರು ಕೆಲ್ಸದಲ್ಲಿ ಬಿಜಿ ಇದ್ದಾರೆ, ಅದಕ್ಕೆ ನಾನು ಒಬ್ಳೆ ಬಂದೆ. ಅವರೇ ಮನೆ ತನಕ ಬಿಟ್ಟು ಹೋದ್ರು. ನೋಡಮ್ಮ, ಒಟ್ಟಲ್ಲಿ ನೀನು ನಿನ್ ಗಂಡ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಮ್ಗೇನಾಗಿದೆ, ರಾಮ ಸೀತೆ ಜೋಡಿ ತರ ಒಟ್ಟಿಗೆ ಇದೀವಿ. ದೀಪ, ರಾಮನು ಸೀತೆನೋ ದೂರ ಆಗಿದ್ರು ಕಣಮ್ಮ. ಯಾರ್ದೋ ಮಾತ್ ಕೇಳಿ ಆ ಶ್ರೀರಾಮ ಸೀತಾ ಮಾತನ್ನ ದೂರ ಮಾಡಿದ್ನಲ್ಲಮ್ಮ. ಆ ತರ ನಿಮ್ ಜೀವನದಲ್ಲಿ ಆಗ್ದಲ್ಲೇ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಮ್ಮ. ನೀವಿಬ್ರು ಗಂಡ ಹೆಂಡತಿ ಒಟ್ನಲ್ಲಿ ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಆರೈಕೆ ಕಣಮ್ಮ. ಬಸ್ ಸಂತೋಷ ಅಣ್ಣ, ನನ್ನ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದೇ ಆಗುತ್ತೆ ಬಿಡಿ. ನಿನ್ ಗಂಡ ಸಿಕ್ಕಿದ್ರು ಅವನ್ಗೂ ಇದೆ ಮಾತು ಹೇಳ್ತೀನಿ. ಅವ್ರ ಯಾಕೆ ಇಲ್ಲಿಗೆ ಬರ್ತಾರೆ? ಏನ್ ಯೋಚನೆ ಮಾಡ್ತಾ ಇದೀಯಮ್ಮ? ಏನಿಲ್ಲ, ಪ್ರಸಾದ ಕೊಡ್ತೀನಣ್ಣ. ತಗೋಪ್ಪ, ತಿನ್ನು. ಬೇಡ ಸರ್, ಪರವಾಗಿಲ್ಲ. ಇರ್ಲಿ ತಿನ್ನಪ್ಪ, ನಿನ್ ತುಂಬಾ ಹಸುವಾಗಿದೆ ಅಂತ ಗೊತ್ತು. ತಗೋ ತಿನ್ನು, ತಿನ್ನಪ್ಪ. ನಿಮ್ಮಿಬ್ರು ಮಧ್ಯೆ ಏನೋ ಸರಿಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೇ ದೊಡ್ಡದ್ ಮಾಡ್ಕೊಳಕ್ ಹೋಗ್ಬೇಡಿ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿರಿ. ನೀನು ನಿನ್ ಹೆಂಡತಿ ಮುಖ ನೋಡ್ಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೆಂಡತಿ ಕೈಯಿಂದನೇ ಪ್ರಸಾದ ಇಸ್ಕೊಳಂಗಾಯ್ತು. ಇದೇನೇ ಕಣಪ್ಪ ವಿಧಿಯಾಟ ಅನ್ನೋದು. ನೋಡು, ಆರಾಮಾಗಿ ಪ್ರಸಾದ ತಿನ್ನು, ಆಮೇಲೆ ಮನೆಗೆ ಹೋಗೋಣ. ತಿನ್ನಪ್ಪ. ನೋಡು, ಇದೇ ಮನೆ, ಸ್ವಲ್ಪ ಚಿಕ್ಕದು, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಆದ್ರೆ ನಿಮ್ಮಷ್ಟು ಶ್ರೀಮಂತರೇನಲ್ಲ ನಾವು. ನಿಮ್ ಒಳ್ಳೆ ತರದ ಮುಂದೆ ನಮ್ ಶ್ರೀಮಂತಕ್ಕೆಲ್ಲ ಯಾವ ಲೆಕ್ಕ ಸರ್? ನೋಡಪ್ಪ,
ನೀನು ಎಷ್ಟು ದಿವಸ ಬೇಕಾದರೂ ಈ ಮನೇಲಿ ಇರ್ಬೋದು. ನೀನು ಮಂಚದ ಮೇಲೆ ಮಲಗೋ ಅಭ್ಯಾಸ ಇದ್ರೆ ಮಂಚದ ಮೇಲೆ ಮಲಿಕೋಬೋದು, ಇಲ್ಲ ನೆಲದ ಮೇಲೆ ಮಲಗೋ ಅಭ್ಯಾಸ ನೋಡೋದು ಚಾಪೆ ಇದೆ. ನೀವು ಆಗರ್ಭ ಶ್ರೀಮಂತ ಮನೆತನದವರು. ನಿನ್ಗೇನಾದ್ರು ದುಡ್ಡಿನ ಅವಶ್ಯಕತೆ ಇದ್ರೆ ನಿಸ್ಸಂಕೋಚವಾಗಿ ನನ್ನನ್ನು ಕೇಳ್ಬೋದು. ನನ್ನ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಇಲ್ಲ ಸರ್, ದುಡ್ಡೇನು ಪರವಾಗಿಲ್ಲ. ಅಂದಾಗ ಊಟ ದೇವಸ್ಥಾನದಲ್ಲಿ ಪ್ರಸಾದ ಆಯ್ತಲ್ಲ ಸರ್. ನೋಡು, ನೀನು ಆರಾಮಾಗಿ ಮಲಿಕೋ. ತೋಟದ ಕಡೆ ಸ್ವಲ್ಪ ನೀರು ಕಟ್ಟೋದೈತೆ, ನಾನಿನ್ ಬರ್ತೀನಪ್ಪ. ಜೋಕೆ. ಒಳ್ಳೆ ಕಾಟನ. ಮಾವನ ಮನೇಲಿ ಇದ್ದಿದ್ರೆ ರಾಯಲ್ ಟ್ರೀಟ್ಮೆಂಟ್ ಸಿಕ್ಕಿರೋದು. ಪ್ರೀತಿ ಪಡ್ಕೊಳಕ್ ಇನ್ನೇನೇನು ಕಷ್ಟ ಪಡ್ಬೇಕು. ಯಾಪ ಬೆಳಗ್ಗೆ ಅದಕ್ಕೆ ಬೇರೆ ಹೇಳಿ ಬಂದಿಲ್ಲ, ಅದಕ್ಕೆ ಕೇಳಕ್ ಫೋನ್ ಮಾಡಿರ್ಬೇಕು. ನಾನಿಲ್ಲಿ ಹಿಂಗೆಲ್ಲ ಕಷ್ಟಪಡ್ತಿದ್ದೀನಿ ಅನ್ನೋದನ್ನ ಹೇಳಿದ್ರೆ ಈಗಿಂದೀಗಲೇ ಹೊರಟು ಬಾ ಅಂತಾರೆ. ಹೇಳ್ತಿರೋದೇ ಒಳ್ಳೇದು. ಹಲೋ ಅದಕ್ಕೆ. ಚಿರು, ನೀನು ದೀಪನ್ ಊರಿಗೆ ಹೋಗಿಲ್ಲ ತಾನೆ? ಇಲ್ಲ ಅದಕ್ಕೆ, ನಾನು ಯಾಕೆ ದೀಪ ಅವ್ರ ಊರಿಗೆ ಹೋಗ್ಲಿ? ನಾನೆಲ್ಲೋ ನೀನು ಅವ್ರ ಊರಿಗೆ ಹೋಗಿದ್ದೆ ಅಂತ ಅನ್ಕೊಂಡಿದ್ದೆ. ಮಾವ ನೀನ್ ಯಾವ್ದೋ ಬೇರೆ ಟ್ರಿಪ್ಗೆಲ್ಲೋ ಹೋಗಿದ್ದೆ ಅಂತ ಹೇಳ್ತಿದ್ರು. ಹ್ಞೂ, ಅದು ಮನ್ಸಿಗೆ ತುಂಬ ಬೇಜಾರಾಗಿತ್ತಲ್ಲ, ಅದಕ್ಕೆ ನಿಮಗೂ ಹೇಳ್ದೆ ಹೊರಟ್ಬಿಟ್ಟೆ. ಸಾರಿ ಅದಕ್ಕೆ. ಇಟ್ಸ್ ಓಕೆ ಚಿರು, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ಆ ದೀಪ ಇಲ್ಲ ಅಂತ ನೀನೇನ್ ತಲೆ ಕೆಡ್ಸ್ಕೋಬೇಡ. ಆಕ್ಚುಲಿ ಅವಳು ಹೋಗಿದ್ದೆ ಒಳ್ಳೇದಾಯ್ತು. ನೀನು ಆರಾಮಾಗಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಾ, ಓಕೆನಾ? ಅದಕ್ಕೆ ನಾನು ವಾಪಸ್ ಬಂದಾಗ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ತಗೊಂಡ್ಬರ್ತೀನಿ. ಗುಡ್ ನ್ಯೂಸಾ? ಏನದು? ಸರ್ಪ್ರೈಸ್ ಅದಕ್ಕೆ. ಆಯ್ತು, ಅದ್ ಏನು ಅಂತ ನೀನ್ ಬಂದ ಮೇಲೆ ಗೊತ್ತಾಗ್ಲಿ. ಆದ್ರೆ ನನ್ನ ಮಾತನ್ನ ನೀನ್ ಮೀರಲ್ಲ ಅಂತ ನಾನು ಅನ್ಕೊಂಡಿದೀನಿ. ಸಾರಿ ಅದಕ್ಕೆ. ದೀಪ ಅವರನ್ನ ಮನ್ಸಾರೆ ಪ್ರೀತಿ ಮಾಡ್ತಿದೀನಿ ಅಂತ ನಿಮಗೆ ಹೇಗೆ ಹೇಳಲಿ? ಹೇಳಿದ್ರು ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ ಗೊತ್ತಿದೆ. ಹಾಗಂತ ನಾನು ದೀಪ ಅವ್ರನ್ನ ಬಿಟ್ಕೊಡಕ್ಕೂ ಆಗಲ್ಲ. ನಂಗೆ ಬೇಕೇ ಬೇಕು. ಓಕೆ ಚಿರು, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ಸ್ ಅದಕ್ಕೆ.